टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಒಂದು ಕಡೆ ಪಾಕಿಸ್ತಾನದ ವಿರುದ್ಧ ಯುದ್ಧಕ್ಕೆ ಸಿದ್ಧತೆಗಳು ನಡೆದಿದ್ರೆ ಮತ್ತೊಂದು ಕಡೆ ದೇಶದ ಒಳಗೆ ಸಮರಾಭ್ಯಾಸ ಸಹ ಜೋರಾಗಿದೆ. ಒಂದು ವೇಳೆ ಯುದ್ಧ ನಡೆದರೆ ಯಾವ ರೀತಿಯಂತ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು, ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ಕೇಂದ್ರ ಗೃಹ ಇಲಾಖೆ ಅಣಕು ಪ್ರದರ್ಶನ ನೀಡಲು ಸಿದ್ಧತೆಯನ್ನು ನಡೆಸಿದೆ. ಈ ಬಗ್ಗೆ ಸೂಚನೆಯನ್ನು ಸಹ ನೀಡಿದೆ. ಹಾಗಿದ್ರೆ ಈ ಮಾಕ್ ಡ್ರಿಲ್ ಅಣಕು ಪ್ರದರ್ಶನ ಯಾವ ರೀತಿ ಇರುತ್ತೆ, ಈ ಬಗ್ಗೆ ಮಾತಾಡಲಿಕ್ಕೆ CRPFನ ನಿವೃತ್ತ IGP ಕೆ ಅರ್ಕೇಶ್ ನಮ್ಮ ಜೊತೆಗಿದ್ದಾರೆ. ಸರ್, ಅಣಕು ಪ್ರದರ್ಶನಕ್ಕೆ ಈಗಾಗಲೇ ಕೇಂದ್ರ ಇಲಾಖೆ ಸೂಚನೆಯನ್ನು ನೀಡಿದೆ. ಈ ಅಣಕು ಪ್ರದರ್ಶನ ಎಷ್ಟು ರೀತಿ ಇರುತ್ತೆ, ಯಾವ ರೀತಿ ಇರುತ್ತೆ? ನಮಗೆ ಯಾವ್ಯಾವ ತರಹದ ಸಮಸ್ಯೆಗಳು ಯುದ್ಧದ ಸಂದರ್ಭದಲ್ಲಿ ಬರಬಹುದೋ ಆ ಸಮಸ್ಯೆಗಳನ್ನು ನಾವು ಊಹಿಸಿಕೊಂಡು ಅದಕ್ಕೆ ಸಿದ್ಧತೆಗಳನ್ನು ಮಾನಸಿಕವಾಗಿ ಮತ್ತು ಮೆಟೀರಿಯಲಿಸ್ಟಿಕ್ ಆಗಿ ನಾವು ಸಿದ್ಧತೆಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಯಾವ್ಯಾವ ಸಮಸ್ಯೆಗಳು ಬರುತ್ತೆ ಅಂತ ಅನ್ನೋದನ್ನು ಇದೊಂದು ನೆಬುಲಸ್ ಆದ ಏರಿಯಾ. ಇದು ಯುದ್ಧ ಎಲ್ಲಾಗುತ್ತೆ, ಹೇಗಾಗುತ್ತೆ, ಇದು ಬರೀ ಸೈನಿಕರ ನಡುವೆ ಗಡಿಯಲ್ಲಿ ನಡೆಯುವ ಯುದ್ಧವೇ ಅಥವಾ ಭಾರತದ ಯಾವುದೇ ಭಾಗ ಅಥವಾ ಪಾಕಿಸ್ತಾನದ ಯಾವುದೇ ಭಾಗದ ಯಾವುದೇ ಸಿಟಿ ಮೇಲೆ ಅಥವಾ ಯಾವುದೇ ವಲ್ನರಬಲ್ ಪ್ಲೇಸ್, ಅಂದರೆ ಅದು ಒಂದು ಡ್ಯಾಮ್ ಆಗಿರ್ಬೋದು, ಒಂದು ಫ್ಯಾಕ್ಟ್ರಿ ಆಗಿರಬಹುದು, ಒಂದು ನ್ಯೂಕ್ಲಿಯರ್ ವೆಪನ್ಸ್ನ ಸ್ಟೋರ್ ಮಾಡಿರುವಂತಹ ಪ್ರದೇಶ ಆಗಿರಬಹುದು, ಅಥವಾ ನಮ್ಮ ಆಯಿಲ್ ಆ್ಯಂಡ್ ಗ್ಯಾಸ್ ಸಂರಕ್ಷಣೆ ಮಾಡಿ ಇಟ್ಟಿರುವಂತಹ ಉಗ್ರಾಣಗಳಾಗಿರಬಹುದು, ಅಥವಾ ನಮ್ಮ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಆಗಿರಬಹುದು, ಏರ್ಪೋರ್ಟ್ಗಳಾಗಿರ್ಬೋದು, ರೈಲ್ವೆ ಸ್ಟೇಷನ್ಗಳಾಗಿರಬಹುದು. ಈ ರೀತಿ ಎಲ್ಲ ಈ ವಲ್ನರಬಲ್ ಪ್ಲೇಸ್ಗಳನ್ನು ನಾವು ಯಾವ ರೀತಿ ಯುದ್ಧದ ಸಂದರ್ಭದಲ್ಲಿ ಸಂರಕ್ಷಿಸಿಕೊಳ್ಳಬಹುದು ಮತ್ತು ಯಾರ್ಯಾರ ಜವಾಬ್ದಾರಿ ಏನೇನಿರುತ್ತೆ ಈ ಸಂದರ್ಭದಲ್ಲಿ ಅನ್ನೋದನ್ನು ನಾವು ಪರಿಗಣಿಸಿ ಮಾಡುವ ಅಭ್ಯಾಸವೇ ಮಾಕ್ ಡ್ರಿಲ್ ಅಥವಾ ಇದೊಂದು ಅಣಕು ಪ್ರದರ್ಶನ. ಈ ಪ್ರದರ್ಶನದಲ್ಲಿ ನಾವು ಎಲ್ಲ ಸಾಧ್ಯತೆಗಳನ್ನು ಪರಿಗಣಿಸಬೇಕು ಮತ್ತು ಯಾರ್ಯಾರ ಕರ್ತವ್ಯ ಏನೇನು ಇರಬೇಕು. ಇದು ಯಾರೋ ಸೈನಿಕರು ಮಾಡುವಂತಹ ಯುದ್ಧ, ನಂದೇನು ಇದರಲ್ಲಿ ಪಾತ್ರ ಇಲ್ಲ, ನಾನು ಬರೀ ಟಿ ವಿಯನ್ನು ನೋಡಿಕೊಂಡು ಇದೊಂದು ಮನರಂಜನೆಯ ರೀತಿಯಲ್ಲಿ ಕ್ರಿಕೆಟ್ ಮ್ಯಾಚ್ ನೋಡಿದ ರೀತಿಯಲ್ಲಿ ನಾವು ನೋಡೋ ಅಂಥದ್ದು ಅಂತ ಯಾರೂ ಪರಿಭಾವಿಸಬಾರ್ದು. ಯಾಕೆ ಅಂತಂದರೆ ಯುದ್ಧ ಆದಾಗ ಪ್ರತಿ ಪ್ರಜೆಯೂ ಅದರಲ್ಲಿ ಭಾಗಿ, ಅವನವನ ಪಾತ್ರ ಏನು ಅನ್ನೋದನ್ನು ಅವನ ಅರಿತು ಅದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಒಬ್ಬ ಡಾಕ್ಟರ್ ತನ್ನ ಕರ್ತವ್ಯ ಏನು, ಒಬ್ಬ ನರ್ಸ್ ನನ್ನ ಕರ್ತವ್ಯ ಏನು, ಒಂದು ಆಸ್ಪತ್ರೆಯ ಕರ್ತವ್ಯವೇನು, ಯಾವ್ಯಾವ ಥರದ ಪೇಷಂಟ್ಗಳು ಈ ಯುದ್ಧದ ಸಂದರ್ಭದಲ್ಲಿ ಈ ಆಸ್ಪತ್ರೆಗೆ ಬರಬಹುದು, ಆ ಬಂದಂಥ ಅವ್ರಿಗೆ ಯಾವ್ಯಾವ ತರಹದ ಕಾಯಿಲೆಗಳ ಅಥವಾ ಯಾವ್ಯಾವ ಥರದ ಟ್ರೀಟ್ಮೆಂಟ್ ಮಾಡಬೇಕು, ಅದಕ್ಕೆ ಸೂಕ್ತವಾದ ಮೆಡಿಸಿನ್ಸ್ ನಮ್ಮಲ್ಲಿದೆಯೇ, ಅದಕ್ಕೆ ಸೂಕ್ತವಾದ ಎಮರ್ಜೆನ್ಸಿ ಎಕ್ವಿಪ್ಮೆಂಟ್ ನಮ್ಮಲ್ಲಿದೆಯೇ, ಇದನ್ನೆಲ್ಲ ಪರಿಗಣಿಸಬೇಕು. ನಾವು ಅವಶ್ಯಕತೆ ಬಿದ್ದರೆ ಹೈವೇಗಳನ್ನು ಸ್ಟಾಪ್ ಮಾಡಿ ಅಲ್ಲಿ ವಿಮಾನಗಳನ್ನು ಇಳಿಸುವಂತಹ ಸಂದರ್ಭ ಬರಬಹುದು, ಅಥವಾ ರಾಷನಿಂಗ್ ಮಾಡಬೇಕಾಗಬಹುದು. ನಮಗೆ ಬೇಕಾಗಿರುವ ರಾಷನ್ ಯುದ್ಧದ ಕಡೆಗೆ ನಾವು ಕಳಿಸಿದಾಗ ಶ್ರೀಸಾಮಾನ್ಯರಿಗೆ ಆಹಾರದ ಅಭಾವ ಆಗಬಹುದು, ನೀರಿನ ಅಭಾವ ಆಗಬಹುದು, ಆಯಿಲ್ ಆ್ಯಂಡ್ ಗ್ಯಾಸ್ನ ಅಭಾವ ಆಗ್ಬೋದು. ಈ ರೀತಿ ಹಲವಾರು ಥರದ ಸಮಸ್ಯೆಗಳು ಬರಬಹುದು. ಈಗ ಒಬ್ಬ ವಿದ್ಯಾರ್ಥಿ, ನಂದೇನು ಕರ್ತವ್ಯ, ನಾನೊಬ್ಬ ಯುವಕ, ನಾನು IT ಸೆಕ್ಟರ್ನಲ್ಲಿ ಕೆಲಸ ಮಾಡೋನು, ನಂದೇನು ಪಾತ್ರ, ನೀನು ಯುದ್ಧಕ್ಕೆ ಹೋಗುವಂತಹ ಸಂದರ್ಭ ಬರಬೇಕಾಗಬಹುದು. ಯುದ್ಧ ಅಂದರೆ ನೀನು ಗನ್ ಹಿಡ್ಕೊಂಡು ಮಾಡುವಂತಹದ್ದೇ ಅಲ್ಲ, ನಿನಗೆ ಪಾತ್ರ ಇರುತ್ತೆ. ನಿನ್ನ ಪಾತ್ರ ಏನು, ನೀನು ಯಾವ ರೀತಿ ದೇಶದ ರಕ್ಷಣೆಗೆ ನಿನ್ನ ಕಾಂಟ್ರಿಬ್ಯೂಷನ್ ಕೊಡಬಹುದು ಅನ್ನೋದನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬ ಪ್ರಜೆಯು ಇವತ್ತು ನಾವು ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ನಾವು ಸಿದ್ಧರಿರುವಂಥ ಅವಶ್ಯಕತೆ ಇದೆ. ಅದಕ್ಕೆ ಬೇಕಾಗಿರುವಂತಹ ಮಾಕ್ ಡ್ರಿಲ್ಗಳನ್ನು ನಾವೇ ಊಹೆ ಮಾಡ್ಕೊಂಡು ಮಾಡಬೇಕಾಗಿದೆ.